ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕಲ್ಕಿ ಕಟನ್ ಫ್ಯಾಕ್ಟ್ರಿ. ತುಂಬ ದಿವಸ ಆಗಿತ್ತು, ಯಾವ ವಿಡಿಯೋನೂ ಮಾಡಿರಲಿಲ್ಲ, ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ ಕೆಲಸಗಳ ಮಧ್ಯದಲ್ಲಿ. ಸೊ ಹಾಗಾಗಿ ಈಗ ನೆಕ್ಸ್ಟ್ ಮುಂದಿನ ಅಪ್ಡೇಟ್, ನಿಮ್ಗೊಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಕೊಡೋಣ ಅಂತ ಇವತ್ತು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಏನಪ್ಪ ಅದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅನ್ನೋದೇನಾದರೂ ನಿಮಗೆ ಗೊತ್ತಾಗಬೇಕು ಅನ್ನೋದಾದ್ರೆ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಟಾಪ್ 6 ಫೈನಲಿಸ್ಟ್ ಇವತ್ತಿನಿಂದ ಫಿನಾಲೆ ಆಲ್ರೆಡಿ ಆರಂಭ ಆಗಿದೆ. ಸೊ ಹಾಗಾಗಿ ಫಿನಾಲೆ ಶೂಟ್ ನಡೀತಾ ಇದೆ. ಯಾರ್ಯಾರೆಲ್ಲ ಸೇವ್ ಆಗಿದ್ದಾರೆ, ಯಾರ್ಯಾರೆಲ್ಲ ಮನೆಗೆ ಹೋಗ್ತಿದ್ದಾರೆ, ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿ ತಿಳಿಸಿ, ನೋಡೋಣ ಯಾರು ಗೆಲ್ತಾರೆ ಅನ್ನೋದು ನಿಮ್ಮ ಒಂದು ಅನಿಸಿಕೆ ಇದೆ. ನಿಮ್ಗೆ ಯಾರು ಗೆಲ್ಲಬೇಕು ಅನ್ನೋದಿಷ್ಟ ಅನ್ನೋದನ್ನ ಒಂದ್ಸಲ ಕಮೆಂಟ್ ಮಾಡಿ ತಿಳಿಸಿ. ಟಾಪ್ 6 ನಲ್ಲಿ ಈಗ ಇರೋಂಥವ್ರು ರಜತ್, ತ್ರಿವಿಕ್ರಮ್, ಮೋಕ್ಷಿತಾ, ಭವ್ಯ, ಮಂಜು ಮತ್ತೆ ಹನುಮಂತ್. ಸೊ ಇಷ್ಟು ಜನದಲ್ಲಿ ಯಾರು ನಿಮ್ಮ ಪ್ರಕಾರ ಕಪ್ಪು ಗೆಲ್ಲಬಹುದು ಈ ಸಲ? ಯಾಕೆಂದ್ರೆ ಎಲ್ಲರೂ ಅವ್ರವ್ರದೇ ಆದಂತ ಒಂದು ಸ್ಟ್ರಾಟಜಿನಲ್ಲಿ ಅವ್ರವ್ರದೇ ಆದಂತ ಒಂದು ಆಟಗಳನ್ನ ಆಡ್ಕೊಂಡ್ಬಂದ್ರು, ಜನಗಳಿಗೆ ಇಷ್ಟ ಆಗಿದ್ದಾರೆ, ನಿಮ್ಗಳಿಗೆಲ್ರಿಗೂ ಇಷ್ಟ ಆಗಿದ್ದಾರೆ. ಬಟ್ ಆದ್ರೆ ಇದರಲ್ಲಿ ಗೆಲ್ಲೋರು ಒಬ್ರೆ. ಆ ಒಬ್ರು ಯಾರು? ಆದ್ರೆ ಆ ಒಬ್ರು ಯಾರು ಅನ್ನೋದಕ್ಕಿಂತ ಮುಂಚಿತವಾಗಿ ನಾನು ನಿಮ್ಗೆ ಇವತ್ತಿನ ದಿನ ಅಂದ್ರೆ ಶನಿವಾರದ ಒಂದು ಎಪಿಸೋಡ್ ನಲ್ಲಿ ಯಾರು ಎವಿಕ್ಟ್ ಆಗಿ ಮನೆಯಿಂದ ಹೊರಗೆ ಹೋಗ್ಬೋದು, ಟಾಪ್ 3 ನಲ್ಲಿ ಯಾರು ಬರ್ಬೋದು, ಅಂಡ್ ಟಾಪ್ 1 ಟಾಪ್ 2 ಯಾರು ಸ್ಟೇಜ್ ಮೇಲೆ ಬರುವಂತ ವ್ಯಕ್ತಿ ಇರಬಹುದು ಅಥವಾ ಯಾರಿರ್ಬೋದು, ಕಂಟೆಸ್ಟೆಂಟ್ ಯಾರಿರ್ಬೋದು ಅನ್ನೋದನ್ನ ಒಂದ್ಸಲ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಅನಿಸಿಕೆ ಪ್ರಕಾರ ಅಂತ ತಗೊಂಡ್ರೆ ನನಗೆ ಹನುಮಂತು ಗೆಲ್ಬೇಕು ಅಂತ ಬಹಳ ಖುಷಿ ಇದೆ. ಯಾಕೆಂದ್ರೆ ಒಳ್ಳೆ ಹುಡುಗ, ತುಂಬಾ ಮುಗ್ಧ, ಬಹಳ ಚೆನ್ನಾಗಿ ಆಟ ಆಡ್ಕೊಂಡ್ ಬಂದಿದ್ದಾನೆ. ಹಾಗಂತ ಬೇರೆ ಬಾಕಿಯವರು ಅಂತ ಅಲ್ಲ, ರಜತ್ ಕೂಡ ಅಷ್ಟೇ ಮಧ್ಯದಲ್ಲೂ ಬಂದ್ರು ಕೂಡ ಅವ್ರದೇ ಆದಂತ ಒಂದು ಛಾಪನ್ನ ಮೂಡಿಸಿ ಒಂದು ಅದ್ಭುತವಾಗಿ ಒಂದು ಗೇಮ್ ಅನ್ನ ಆಡ್ಕೊಂಡ್ ಬಂದಿದ್ದಾರೆ. ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡ್ ಬಂದ್ರೆ ನಮ್ಮ ಸ್ಟ್ರಾಟಜಿ ಕಿಂಗ್ ಗ್ರೇ ಏರಿಯಾ ಮಂಜಣ್ಣ ಅವರು ಕೂಡ ಅದ್ಭುತವಾಗಿ ಆಟನ ಆಡ್ಕೊಂಡ್ ಬಂದಿದ್ದಾರೆ. ಭವ್ಯ ಅವರು ಕೂಡ, ಇವರೆಲ್ರಿಗೂ ಒಂದು ಚಾಲೆಂಜಿಂಗ್ ಪೊಸಿಷನ್ ಅಲ್ಲಿ ಇವರು ಆಡ್ಕೊಂಡ್ ಬಂದಿದ್ದಾರೆ. ಎಲ್ಲರೂ ಅವ್ರವ್ರದೇ ಆದಂತ ಒಂದು ಆಟಗಳನ್ನ ತುಂಬಾ ಬಹಳ ಅಚ್ಚುಕಟ್ಟಾಗಿ ಬಹಳ ನೀಟಾಗಿ ಆಡ್ಕೊಂಡ್ ಬಂದಿದ್ದಾರೆ. ಎಲ್ಲ ಒಂದಷ್ಟು ಕೋಪ ಜಗಳಗಳು ಅನ್ನೋದು ಒಂದ್ ಸ್ವಲ್ಪ ಈ ಸೀಸನ್ ಅಲ್ಲಿ ಜಾಸ್ತಿ ಆಯ್ತು ಅನ್ನೋದು ಬಿಟ್ರೆ ಓವರ್ ಆಲ್ ಬಹಳ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ಅಂಡ್ ಹೈಯೆಸ್ಟ್ ರೆಕಾರ್ಡ್ ಇನ್ ದ TRP ಆಸ್ ಯೂಶುವಲ್, ಸೂಪರ್. ಅಂಡ್ ಸುದೀಪ್ ಸರ್ ಆಬ್ವಿಯಸ್ಲಿ ಅದ್ಭುತವಾಗಿ ಸಹದಾಗಿ ಕಾಣ್ತಾ ಇದ್ದಾರೆ ಇವತ್ತಿನ ಎಪಿಸೋಡ್ ಅಲ್ಲೂ ಕೂಡ. ನಾಳಿನ ಎಪಿಸೋಡ್ ಅಲ್ಲಿ ಇನ್ನೂ ಎಷ್ಟು ಚೆನ್ನಾಗಿ ಕಾಣ್ಬೋದು ಅನ್ನೋದನ್ನ ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಸೊ ಯಾರು ಹೋಗ್ಬೋದು? ಯಾಕೆಂದ್ರೆ ಆಲ್ರೆಡಿ ನನಗೆ ವಿನ್ನರ್ ಯಾರು ಅಂತ ನನ್ನ ತಲೆನಲ್ಲಿ ಒಂದು ಓಡ್ತಾ ಇದೆ, ಒಂದು ಕ್ಯಾಲ್ಕುಲೇಷನ್ ಓಡ್ತಾ ಇದೆ. ಸೊ ಹಾಗಾಗಿ ವಿನ್ನರ್ ಯಾರು ಅಂತ ನಾನು ಅನೌನ್ಸ್ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ ಕಮೆಂಟ್ಸ್ ಬಂದ್ರೆ ನನಗೂ ಒಂದ್ ಸ್ವಲ್ಪ ಖುಷಿ ಆಗುತ್ತೆ. ನಾನು ಅನ್ಕೊಂಡಿರೋದೇ ಕರೆಕ್ಟ್ ಅಥವಾ ನನ್ನ ಸ್ಟ್ರಾಟಜಿ ಕರೆಕ್ಟಾ, ನನ್ನ ಗ್ರೇ ಏರಿಯಾ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ನಾನು ತಿಳ್ಕೊಬಲ್ಲೆ ಅಂತ ಅನ್ಸುತ್ತೆ. ಹೋಗ್ಲಿ ಬಿಡಿ, ಜಾಸ್ತಿ ಬಿಡಲ್ಲ. ಸೊ ಇವತ್ತಿನ ಶನಿವಾರದ ಎಪಿಸೋಡ್ ನಲ್ಲಿ ಮೋಕ್ಷಿತಾ ಮತ್ತೆ ಮಂಜು ಅವರು ಹೊರಗೆ ಹೋಗ್ತಾರೆ. ತದನಂತರ ಉಳ್ಕೊಳ್ಳೋ ಅಂತವ್ರು ಇನ್ನ 4 ಜನದಲ್ಲಿ ಇನ್ನಿಬ್ರು ಯಾರು ಟಾಪ್ 2 ನಲ್ಲಿ ಇರ್ತಾರೆ. ಜಾಸ್ತಿ ಬಿಟ್ಕೊಂಡಂಗೆ ಅನಿಸುತ್ತೆ ಅಲ್ಲ. ಅಂಡ್ ಶಾಕಿಂಗ್ ಕೂಡ ಆಗ್ತಾ ಇದೆ. ಕರೆಕ್ಟ್, ಮಂಜು ಅವರು ಅಷ್ಟು ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ, ಅವರೇ ಎಲಿಮಿನೇಟ್ ಆಗ್ಬಿಟ್ರು. ಅಂಡ್ ಮೋಕ್ಷಿತಾ ಕೂಡ ಆಡ್ಕೊಂಡ್ ಬಂದಿದ್ದಾರೆ ಬಹಳ ಚೆನ್ನಾಗಿ, ಅವರೇ ಎಲಿಮಿನೇಟ್ ಆಗ್ಬಿಟ್ರು. ಹಾಗಾದ್ರೆ ಈ ಟಾಪ್ 4 ನಲ್ಲಿ ಟಾಪ್ 3 ಯಾರು ಇರ್ತಾರೆ? ಅಂದ್ರೆ ಟಾಪ್ 4 ಎಲಿಮಿನೇಟ್ ಆಗ್ತಿರೋರು ಯಾರು? ಟಾಪ್ 4 ಎಲಿಮಿನೇಟ್ ಆಗ್ತಿರೋದು ಬೇರೆ ಇನ್ಯಾರು ಅಲ್ಲ, ಹನುಮಂತ ಅವರು. ಹೌದು, ಹನುಮಂತ ಅವರು ಟಾಪ್ 4 ನಲ್ಲಿ ಎಲಿಮಿನೇಟ್ ಆಗ್ತಿದ್ದಾರೆ. ಅಂಡ್ ಟಾಪ್ 3 ನಲ್ಲಿ ತ್ರಿವಿಕ್ರಮ್, ಭವ್ಯ ಅಂಡ್ ರಜತ್. ವೆರಿ ಟಫ್ ಕಾಂಪಿಟೇಷನ್, ತುಂಬಾ ಒಳ್ಳೆ ಟಫ್ ಕಾಂಪಿಟೇಷನ್ ಇದೆ. ಸೊ ಈ 3 ಜನದಲ್ಲಿ ಯಾರು ಟಾಪ್ 2 ಸ್ಟೇಜಿಗೆ ಬರ್ತಾರೆ? ಎಕ್ಸಾಕ್ಟ್ಲಿ, ನಿಮ್ಗೆ ಕರೆಕ್ಟ್. ಭವ್ಯ ಅವರು ಮನೆಯಿಂದ ಟಾಪ್ 3 ಫೈನಲಿಸ್ಟ್ ಆಗಿ ಹೊರಗುಳ್ಕೋತಾರೆ. ಅಂಡ್ ಟಾಪ್ 2 ಫೈನಲಿಸ್ಟ್ ಆಗಿ ತ್ರಿವಿಕ್ರಮ್ ಅಂಡ್ ರಜತ್ ಇಬ್ಬರೇ ಇರ್ತಾರೆ. ಹೇಗಿದೆ ಎಕ್ಸ್ಕ್ಲೂಸಿವ್ ಅಂಡ್ ಟ್ವಿಸ್ಟ್? ಖುಷಿ ಆಯ್ತು ಅಂತ ಅನ್ಸುತ್ತೆ. ಸೊ ನಿಮ್ ಪ್ರಕಾರ ಇವರಿಬ್ಬರಲ್ಲಿ ಯಾರು ಗೆಲ್ಬಹುದು? ಓವರ್ ಆಲ್ ಇಬ್ರು ಆಟ ತುಂಬಾ ಚೆನ್ನಾಗಿ ಆಡಿದ್ದಾರೆ, ಇಬ್ರು ತುಂಬಾ ಚೆನ್ನಾಗಿ ಬಂದಿದ್ದಾರೆ, ಅವ್ರ ಜರ್ನಿ ಕೂಡ ಬಹಳಷ್ಟು ಚೆನ್ನಾಗಿ ಕಲ್ತಿದ್ದಾರೆ, ನೋಡಿದೀವಿ. ಸೊ ಇದರಲ್ಲಿ ಗೆಲ್ಲುವಂತವ್ರು ಯಾರು? ಎಸ್, ನನ್ ಅದರ್ ದ್ಯಾನ್ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ 11 ವಿನ್ನರ್ ಆಗಿದ್ದಾರೆ. ಅಂಡ್ ರಜತ್ ರನ್ನರ್ ಅಪ್ ಆಗಿದ್ದಾರೆ. ಸೊ ಹೇಗಿದೆ ವೀಕ್ಷಕರೇ? ಎಂತ ಎಕ್ಸ್ಕ್ಲೂಸಿವ್ ನ್ಯೂಸ್ ಕೊಟ್ಟಿದ್ದೀನಿ. ಸೊ ಪ್ರಾಬ್ಲಿ ಎಲ್ರಿಗೂ ಎಕ್ಸೈಟೆಡ್ ಆಗಿದ್ರಿ ಯಾರು ಏನು ಅಂತ ಅಂದ್ಬಿಟ್ಟು. ಸೊ ನಾನು ರಿವೀಲ್ ಮಾಡಿದ್ದೀನಿ, ಹಾಗಂತ ಬೇಜಾರು ಮಾಡ್ಕೋಬೇಡಿ. ಅಂದ್ರೆ ಸೋತಿರೋರು ಅಥವಾ ಅವ್ರ ಇದನ್ನ ಇಟ್ಕೊಂಡಿರೋರು ಬೇಜಾರು ಮಾಡ್ಕೋಬೇಡಿ. ಎಪಿಸೋಡ್ ನ ನೋಡಿ, ಎಪಿಸೋಡ್ ಅಲ್ಲಿ ಇನ್ನೂ ಮಜಾ ಇದೆ. ದಯವಿಟ್ಟು ಎಪಿಸೋಡ್ ನ ಮಿಸ್ ಮಾಡದೆ ನೋಡಿ. ಅಂಡ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಅಂಡ್ ಇದೇ ರೀತಿ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆದಾಗ್ಲಿ. ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್.